ಸರ್, ಈಗ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗದ ವರದಿಯನ್ನ ಸ್ವೀಕಾರ ಮಾಡಿದೆ. ವೀರಶೈವ ಮಹಾಸಭಾದಿಂದ ವಿರೋಧ ಆಗಿದೆ ಸರ್. ತಾವು ವಿರೋಧವನ್ನು ವ್ಯಕ್ತಪಡಿಸಿದ್ರೆ ಹಿಂದೆ ಕೂಡ ಅದು ಸರ್ಕಾರ ವರದಿಯನ್ನು ಸ್ವೀಕರಿಸಿದೆ ಸರ್. ತಾವೇನಂತೀರಿ? ಸರ್ಕಾರ ಇನ್ನು ಮುಂದೆ ಏನು ಮಾಡಿದ್ರೆ ನೋಡಿ ನಾವು ಕ್ರಮ ಕೈಗೊಳ್ತೇವೆ. ನಾವು ಏನು ಸುಮ್ಮನೆ ಕುಂದಿರೋದಿಲ್ಲ, ಕ್ರಮ ಕೈಗೊಳ್ತೇವೆ. ಈಗ ಅವ್ರದ್ದು ವೈಜ್ಞಾನಿಕವಾಗಿಲ್ಲ ಅನ್ನೋದು ನಾವು ಪ್ರೂವ್ ಮಾಡಿ ತೋರಿಸ್ತೇವೆ. ಅವ್ರು ಹೇಳ್ತಾರೆ ಇವತ್ತು ಕನ್ನಡ ಪರವಾಗಿದೆ ಮುಂದೆ ಸ್ವಲ್ಪ 186 ನಾವು ಬ್ರಾಹ್ಮಣರು, ಒಕ್ಕಲಿಗರು, ಲಿಂಗಾಯತರು ಎಲ್ಲರೂ ಸೇರಿ ಅವರು 3 ಕೋಟಿ ಏನೋ ಅಂತೇಳಿ ನಾವು ಹೇಳ್ತೇವೆ. ನಮ್ಮ ಬರೀ ಉಪಜಾತಿಗಳು, ವೀರಶೈವರು, ಲಿಂಗಾಯತರು 2 ಕೋಟಿ ಮೇಲೆ ಬರ್ತವೆ. ಆದ್ದರಿಂದ ವೈಜ್ಞಾನಿಕವಾಗಿ ಅದನ್ನು ಇನ್ನೊಂದು ಸತಿ ಅವರು ಸರಿಯಾಗಿ ಜನಗಣತಿ ಮಾಡಲಿ, ನಾವು ಒಪ್ಕೊಂತ ಅವ್ರಿಗೆ ಮಾಡೋದು ಬಂದ. ಈಗ 9 ವರ್ಷ ಹಳೇದು, 9 ವರ್ಷ ಕೆಳಗಿಂದ ಇವಾಗ ತಗೊಂಬಂದಾರೆ. ಅದ್ರ ಹೆಗಡೆ ಅವರು ಈಗ ಕೊಟ್ಟಿದ್ದಾರೆ. ಇವರು ಕಾಂತರಾಜ್ ಅವ್ರದ್ದು ವರದಿ ತಂದು ಕೊಡೋರು ಹೆಗಡೆ ಅವರು. ಇದು ಯಾರು ವರದಿಯಿಂದ ಬೊಮ್ಮಾಯಿ ಅವರು ಹೇಳಿದ್ದಾರೆ ಕರೆಕ್ಟಾಗಿ. ವರದಿ ನೋಡದೆ ವೈಜ್ಞಾನಿಕವಾಗಿ ಇಲ್ಲ ಅಂತ ಹೆಂಗೆ ಹೇಳ್ತೀರಾ ಅಂತ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಹೆಗಡೆ ಅವರು. ಇಲ್ಲಿ ಹಿಂಗೆ ಹೇಳ್ತಿರೋದ ನಮ್ಮ ಜನಸಂಖ್ಯೆಯನ್ನು ಅನ್ವಯಿಸ್ತವಲ್ಲ, ಅದ್ರ ಮೇಲೆ ಹೇಳ್ತೇವೆ ನಾವು. ಉಪಜಾತಿಗಳೆಲ್ಲ ಸೇರ್ಕೊಂಡು ನಾವು 2 ಕೋಟಿ ಬರ್ತವೆ ಲಿಂಗಾಯತರು. ನೋಡೋಣ ಮುಂದೆ ಏನು ಮಾಡ್ತಾರೆ ಅಂತೇಳಿ ಅದನ್ನ ನಾವು ವಿಚಾರ ಮಾಡ್ತೇವೆ. ಉದ್ದೇಶಪೂರ್ವಕವಾಗಿ ಈ ನಂಬರ್ ಏನಾದ್ರು ತೋರಿಸ್ತಾ ಇದ್ದಾರಾ? ಕಡಿಮೆ ಸಂಖ್ಯೆನ ಉದ್ದೇಶಪೂರ್ವಕವಾಗಿ ಈ ತರ ಕಡಿಮೆ ಸಂಖ್ಯೆ ತೋರಿಸ್ತಿದಾರಾ? ಉದ್ದೇಶಪೂರ್ವಕನೇ ಮಾತಿರ್ಬೇಕಾಗ್ತದೆ, ತೋರಿಸ್ತಾ ಇರ್ಬೋದು. ಅವ್ರು ಮಾಡೋದು ನೋಡಿದ್ರೆ 9 ವರ್ಷ ಕೆಳಗಿಂದ ಈಗ ತಾಂಬಂದು ನೋಡಿದ್ರೆ ಏನು ಮಾಡೋದು, ಅದನ್ನ ಮೂಲಿ ಹಾಕ್ಬೇಕಷ್ಟೇ. ಸರ್, ತಾವೇನಾದ್ರೂ ವೀರಶೈವ ಮಹಾಸಭಾದಿಂದ ನೀವೇ ಸಪರೇಟ್ ಏನೋ ಸರ್ವೆ ಮಾಡ್ತಿದ್ದೀರಾ? ನಿಮ್ಮ ಜನಸಂಖ್ಯೆ ಎಷ್ಟಿದೆ? ಇನ್ನೂ ನಾವೇನು ಸರ್ವೆ ಮಾಡೋಕೆ ಶುರು ಮಾಡಿಲ್ಲ. ಇದ್ರ ಮೇಲೆ ಮಾಡ್ಬೋದು ಮಾಡ್ತೇವೆ. ಪ್ರೈವೇಟ್ ಸರ್ವೆಯನ್ನು ಮಾಡ್ತೀರಾ ಸರ್? ಇಲ್ಲ, ಇನ್ನೂ ಮಾಡೋಕ್ಕೆ ಶುರು ಮಾಡಿಲ್ಲ. ಮಾಡಿಸ್ಬೇಕು ಅಂತಕ್ಕಂಥ ಯೋಚನೆ ಇದೆ, ಆಲೋಚನೆ ಐತಿ. ದಲಿತ ಸಮುದಾಯದ 1 ಕೋಟಿ 8 ಲಕ್ಷ ಇರೋದು ಸುಳ್ಳು ಅಂತ ಹೇಳ್ತೀರಾ? ಪರಿಶಿಷ್ಟರು 1 ಕೋಟಿ 8 ಲಕ್ಷ ಇದೆ, ಇನ್ನು ವರದಿ ಅವ್ರದ್ದು ಇರೋದಿಲ್ಲ, ಐತಿ ಇರೋದಿಲ್ಲ, ನಮ್ದು ಕಡಿಮೆ ತೋರಿಸ್ತಾರೆ. ಅದು ತಪ್ಪು ಅಂತ ಹೇಳ್ತೇವೆ. ನಮ್ಮದು ಬರೀ 80 ಲಕ್ಷನ 90 ಲಕ್ಷನ ಐತಿ ಅಂತ ಹೇಳ್ತಾರೆ. ಅದು ತಪ್ಪು, ನಾವು ಡಬಲ್ ಐತಿ ಅಂತ ಹೇಳ್ತೇವೆ. ಪರಿಶಿಷ್ಟರ ವಿರುದ್ಧ ಇದ್ದೀರಾ ಸರ್? ಬರೀ 65 ತೋರಿಸ್ತಾ ಇದ್ದಾರೆ. 65-70 ತೋರಿಸ್ತಾರೆ. ನಾವು 182 ಕೋಟಿ ಕಮ್ಮಿ ಇಲ್ಲ ನಾವು. ಸರಿ, ವರದಿಯಿಂದ ಜಾತಿಗಳ ನಡುವೆ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ಆಗುತ್ತೆ, ಆಗೋ ನಮ್ಮನೇನೆ ಅವರು ಶೂ ಬಿಡ್ತಾರೆ. ನೆಕ್ಸ್ಟ್ ಕ್ಯಾಬಿನೆಟ್ ಯಾರು ಬಿಡ್ತಾರೆ ಸರ್? ಯಾರು ಬಿಡ್ತಾರೆ ಯಾರಿಗೆ ಗೊತ್ತು. ಅದು ಹೊರ ಬಂದ್ರೆ ಆಗೋದು ಹಂಗೆ. ಅದು ಸರ್, ಇದು ಮೊದಲೇ ಸೋರಿಕೆ ಆಗಿತ್ತು, ನಮ್ಮ ಆಫೀಸಲ್ಲೇ ಇತ್ತು ಅಂತ ವಿನಯ್ ಕುಲಕರ್ಣಿ ಅವರು ಹೇಳಿದ್ದಾರೆ. ಅಂದ್ರೆ ವೀರಶೈವ ಮಹಾ ಆಫೀಸಲ್ಲೇ ಈ ವರದಿ ಇತ್ತು, ಮೊದಲೇ ಸೋರಿಕೆ ಆಗಿತ್ತು ಇದು ಅಂತ. ಅಲ್ಲ, ನೋಡಿದ್ರು, ಎಲ್ಲರೂ ನೋಡಿದಾರೆ. ಹೆಗಡೆಯವ್ರ ಹತ್ರ ವರದಿ ನೋಡಿದಾರೆ ಸ್ವಲ್ಪ, ಅದರಿಂದ ಎಲ್ಲರೂ ಹೇಳ್ತಾರೆ ಅಷ್ಟೇ. ಇದನ್ನ ಸಚಿವ ಸಂಪುಟ ಸಭೆಗೆ ತಂದು ಪರಿಷತ್ತಲ್ಲ ಏನು 2 ಸದನದಲ್ಲಿ ಅಂಗೀಕಾರ ಮಾಡಬೇಕು, ಸಚಿವ ಸಂಪುಟದಲ್ಲೇ ಒಪ್ಪಿಗೆ ತಗೋಬೇಕು ಅನ್ನೋ ಮಾತನ್ನ ಪರಮೇಶ್ವರ್ ಹೇಳ್ತಿದ್ದಾರೆ. ನೆಕ್ಸ್ಟ್ ಕ್ಯಾಬಿನೆಟ್ ತಗೊಳ್ಳಬೇಕಲ್ಲ, ತಂದಾಗ ಏನಾಗುತ್ತೆ ನೋಡೋಣ. ಸರ್, ಈ ವರದಿಗೆ ಸಂಬಂಧಪಟ್ಟಾಗೆ ಒಂದು ಪುನರ್ ಪರಿಶೀಲನಾ ಸಮಿತಿ ರಚನೆ ಮಾಡಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೀರಾ? ಇದ್ರ ಬಗ್ಗೆ ಒಂದು ಅಧ್ಯಯನ ಮಾಡ್ಲಿಕ್ಕೆ ಇನ್ನೊಂದು ಸಮಿತಿ ಪುನರ್ ಪರಿಶೀಲನೆ ಮಾಡ್ಲಿಕ್ಕೆ ಏನಾದ್ರು ಒಂದು ಸಮಿತಿ ಮಾಡಿ ಅಂತ ಮಾಡ್ತೇವೆ ಮಾಡಕ್ಕೆ ಒತ್ತಾಯಿಸ್ತೀರಾ? ಮಾಡ್ತೇವೆ. ಹಾಗೆ ಸಿದ್ಧಗಂಗಾ ಶ್ರೀಗಳು ಹೇಳಿದರೆ ನನ್ನನ್ನು ಸರ್ವೆನೇ ಮಾಡಿಲ್ಲ ಅಂತ. ನನ್ನನ್ನು ಸರ್ವೆನೇ ಮಾಡಿಲ್ಲ ಬಂದಿ ಅಂತ. ಸರ್ವೆ ಮಾಡಿರೋದು ಸರಿ ಇಲ್ಲ ಸರ್, ನೀವು ಹಿಂದೆ ಒಂದು ಶ್ರೀಗಳು ಹೇಳ್ತಾ ಇದ್ದಾರೆ, ನಮ್ಗೇನ್ ಬಂದು ಏನು ಕೇಳಿಲ್ಲ, ಸರ್ವೆ ಮಾಡಿಲ್ಲ ಅಂತ. ಅದೇ ಸರ್, ನೀವು ಹಿಂದೆ ಒಂದು ಮಾತು ಹೇಳಿದ್ರಿ, ತುಂಬಾ ಜನರ ಮನೆಗೆ ಹೋಗೇ ಇಲ್ಲ. ಹಿಂದೆ ಒಂದು ಮಾತು ಹೇಳಿದ್ರಿ, ತುಂಬಾ ಜನರ ಮನೆಗೆ ಹೋಗೇ ಇಲ್ಲ ಸರ್ವೆ ಮಾಡೋಕೆ, ಮನೆ ಕೂತು ಬರ್ದಿದ್ದಾರೆ ಅಂತ. ಹೌದು, ಈಗಲೂ ಅದನ್ನೇ ಹೇಳ್ತೇನೆ. ಈಗಲೂ ಮನೇಲಿ ಕೂತ ಬರ್ದಿದ್ದಾರೆ ಅಂತ ಹೇಳ್ತಾರೆ. ಹೌದೌದು.
ಅಂದ್ರೆ ಜಯಪ್ರಕಾಶ್ ಹೆಗ್ಡೆ ಅವರು ಮನೇಲಿ ಕುತ್ಕೊಂಡು ರೆಡಿ ಮಾಡಿದಾರಂತನ ಸರ್? ಹ್ಮ್? ಜಯಪ್ರಕಾಶ್ ಹೆಗ್ಡೆ ಅವರು ಯಾರು ಜಯಪ್ರಕಾಶ್ ಹೆಗಡೆ ಅವ್ರ ಮನೇಲಿ ಕೂತ್ ಮಾಡಿದಾರೆ ಸರ್, ಕಾಂತರಾಜ್ ಅವ್ರು ಕೂತ್ ಮಾಡಿದ್ರು. ಕಾಂತರಾಜ್ನವ್ರ ಕಾಲದಾಗ 9 ವರ್ಷದ್ದು ಇವ್ರು ಬರೀದ್ರು ಹ್ಯಾಂಡ್ ಓವರ್ ಇದು. ಈಗ ಲೋಕಸಭೆ ಮುಂಚೆನೆ ಈಗ ವರದಿ ತಗೊಂಡಿದ್ದಾರೆ. ಚುನಾವಣೆ ಮೇಲೆ ಪರಿಣಾಮ ಬೀರುತ್ತಾ? ಹಿಂದೆ ಹಿಂಗೆ ಪ್ರತ್ಯೇಕ ಧರ್ಮ ಹೋರಾಟಕ್ಕೆ ಹೋಗಿ ಬಹಳ ಹೊಡೆತ ತಿಂದಿದ್ದು ಕಾಂಗ್ರೆಸ್, ಈಗೇನಂತೀರಿ? ಅದೇ ಗುಣಕೃಷ್ಣವಾಗಿ ಹೇಳಕ್ ಹೋಗೋದಲ್ಲ. ಹಿನ್ನಡೆ ಆಗತ್ತಾ ಅಥವಾ ಎಲೆಕ್ಷನ್ ಅಲ್ಲಿ ಸಮಸ್ಯೆ ಆಗತ್ತಾ ಇದು? ಈಗ ನಾನು ಹೇಳಕ್ ಹೋಗಲ್ಲ, ಅದು ಸರ್ ಆಗಲ್ಲ ಸರ್. ಹಿಂದೆ ಅದು ವೀರಶೈವ ನೀವೇ ಬಿಡ್ತಾನೆ. ಪ್ರತ್ಯೇಕ ಧರ್ಮದ ವಿಚಾರ ಬಂದಾಗ ಕಾಂಗ್ರೆಸ್ಸಿಗೆ ಅದು ಹೊಡೆತ ಆಗಿತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ 2018ರಲ್ಲಿ. ಈಗ ಅಂತದ್ದೇ ಮತ್ತೊಂದು ಕಾಂಟ್ರವರ್ಸಿ ಇದ್ದಂಗಿದೆ ಇದು. ಅದಕ್ಕೆ ತಾವೇನಂತೀರಿ ಸರ್? ನಾವೀಗ ಅದಕ್ಕೆ ಸದ್ಯ ಉತ್ತರ ಹೇಳೋದಿಲ್ಲ. ಶಾಮನೂರು ಶಿವಶಂಕರ್ ಅವರು ಏನಿದ್ರು ನೇರವಾಗಿ ಹೇಳ್ತಾರೆ, ಅದಕ್ಕೆ ಕೇಳಿದ್ರು. ಇಲ್ಲ, ಈಗ ಹೇಳೋದು ಸದ್ಯ. ಸರ್ ಲೋಕಸಭೆ ಸಮುದಾಯದಲ್ಲಿ ಏನಿದೆ ಸರ್ ಅಭಿಪ್ರಾಯ? ನಮ್ಮ ಸಮುದಾಯದ ಅಭಿಪ್ರಾಯ ವೈಜ್ಞಾನಿಕ ಮತ್ತೊಂದು ಸರ್ತಿ ಮಾಡಲಿ ಅಂತ ಹೇಳ್ತಾರೆ. ಗಣತಿನ ಇನ್ನೊಂದು ಸರ್ತಿ ಮಾಡಿ ಜನಗಣತಿನ ಸರಿಯಾಗಿ ಮಾಡಲಿ, ವೈಜ್ಞಾನಿಕ ನಾವೆಲ್ಲಕ್ಕೂ ಹೋಗ್ತಿರ್ತೇವೆ. ಥ್ಯಾಂಕ್ಸ್ ಯು. ಸರ್ ಈಗ ನೀವು ಹಿರಿಯರ ಮಾತಿಗೆ ಒಂಚೂರು ಮನ್ನಣೆ ಕೊಡಬಹುದಿತ್ತು. ಸಿದ್ದರಾಮಯ್ಯನವರು ನಿಮ್ಮ ಅಭಿಪ್ರಾಯಗಳಿಗೆ ಒಂಚೂರು ಮನ್ನಣೆ ಕೊಡಬಹುದಿತ್ತ ಅಂತ? ನಮ್ಮದು ಏನು ಕೊಡ್ತಾರಪ್ಪ ಅವರು. ಸರ್ ಥ್ಯಾಂಕ್ ಯು. ಸರ್ ಇದನ್ನ ಸ್ವೀಕಾರ ಮಾಡಬೇಡ್ರಿ ಅಂತ ಹೇಳಿದ್ರಿ, ಸ್ವೀಕಾರ ಆಗಿದೆ. ಈಗ ಅಂಗೀಕಾರ ಮಾಡಬೇಡ್ರಿ ಅಂತಿದ್ರಿ, ಅಲ್ಲ, ಮತ್ತೆ ಅಂಗೀಕಾರ ಮಾಡಿದ್ರೆ ಏನ್ ಮಾಡ್ತೀರಾ ಅಂತ? ಸ್ವೀಕಾರ ಮಾಡೋದು ತಪ್ಪಲ್ಲ. ಬದುದಲ್ಲಿ 9 ವರ್ಷದ್ದು ಹಳೆದು ತಂದು ಕೊಟ್ಟಿದ್ದಾರೆ, ಸ್ವೀಕಾರ ಮಾಡಿದ್ದಾರೆ. ಮುಂದೆ ಅದು ಕ್ಯಾಬಿನೆಟ್ ಏನು ಮಾಡ್ತಾರೆ ನೋಡೋಣ. ಸ್ವೀಕಾರ ಮಾಡಿ ತಪ್ಪಲ್ಲ. ತಪ್ಪಲ್ಲ, ಅದೇ ಕೊಟ್ಟು ತಾಳ್ತಾರೆ. ಮತ್ತೆ ಆದ್ರೆ ಅಂಗೀಕಾರ ಮಾಡಬೇಡ್ದು ಅಂತ ಅಂಗೀಕಾರ ಮುಂದಿರೋದು. ಅಲ್ಲ, ಒತ್ತಾಯ ಮಾಡ್ತೀರಾ ಅಂತ ಸರ್? ಅದಕ್ಕೆ ಅಂಗೀಕಾರ ಮಾಡಬೇಡ್ರಿ ಮಾಡಬೇಡ್ರಿ ಅಂತ ಈಗಲೇ ಮತ್ತೆ ಎಲ್ಲ ಬೇಕಾದಷ್ಟು ಸರಿ ಮಾಡಿದ್ದೇವೆ. ನಾವು ಮಾಡಿದ್ದೇವೆ, ಒಕ್ಕಲ ಸಂಘದವ್ರು ಮಾಡಿದ್ದಾರೆ. ಜಂಟಿ ಹೋರಾಟ ಏನಾದ್ರು ಶುರು ಮಾಡ್ತೀರಾ ಸರ್ ಒಕ್ಕಲಿಗರ ಸಂಘದವರು ವೀರಶೈವ ಮಹಾಸಭಾದಿಂದ? ಎಲ್ಲಿಗೆ? ಜೈಲಿಗೆ ಹೋಗಕ್ಕ? ಅಲ್ಲ, ಈ ವರದಿನ ಅನುಷ್ಠಾನ ಮಾಡಬೇಡಿ ಅಂತ. ವರದಿ ಬೇಡ ಅಂತ ಹೇಳ್ತಾರೆ. ಅಲ್ಲ, ಆ ಪರಿಸ್ಥಿತಿಗೆ ಹೋಗುತ್ತಾ ಇದು? ನೋಡೋಣ ಮುಂದೆ ಹೆಂಗೆ ಹೇಳಕ್ಕಾಗತ್ತೆ ಪರಿಸ್ಥಿತಿ. ಎಲ್ಲರಿಗೂ ಹಾ. ಧನ್ಯವಾದ. ಅವ್ರ ಮನೆ ಸರ್. ಸರ್ ಒಂದ್ ನಿಮಿಷ. ಆದಿಮನೆ ಆದಿಮನೆ ಸರ್ ಒಂದ್ ಸ್ವಲ್ಪ ಮುಂದೆ ಮೈಕ್ ಇಲ್ಲ ಸರ್ ಒಂದ್ ನಿಮಿಷ. ಲೋಕಸಭೆ ಚುನಾವಣೆದು ಸರ್, ಲೋಕಸಭೆ ಚುನಾವಣೆದು ಟಿಕೆಟ್ ಫೈನಲ್ ಆಗ್ತಾ ಇದೆ. ಮಾರ್ಚ್ ಮೊದಲನೇ ವಾರದಲ್ಲಿ 15 ಜನರ ಹೆಸರು ಬಿಡ್ತೀವಿ ಅಂತ ಕಾಂಗ್ರೆಸ್. ದಾವಣಗೆರೆ ಏನು ಸರ್, ನಮ್ಮ ಕುಟುಂಬದಿಂದ ಯಾರು ಸ್ಪರ್ಧೆ ಮಾಡ್ತಾರ ಕೇಳಿದಿರ ಸರ್? ಗೊತ್ತಿಲ್ಲ, ನಿರ್ಧಾರ ಮಾಡಿಲ್ವಾ ಸರ್? ನನಗೆ ಗೊತ್ತಿಲ್ಲ. ಅಲ್ಲ, ತಾವೇನಾದ್ರು ಆತರ ಬೇಕು ಅಂತ ಕೇಳಿದ್ರೆ? ನಾನೇನು ಕೇಳಿಲ್ಲ. ನಿಮ್ಮ ಮನೆಯವರಿಗೆ, ಕುಟುಂಬದವರಿಗೆ ನಾನೇನು ಕೇಳಿಲ್ಲ. ಮತ್ತೆ ಯಾರಿಗೆ ಕೊಡ್ಬೇಕಂತ ಅಭಿಪ್ರಾಯ ಸಲ್ಲಿಸಿ? ನಾವೇನು ಅವ್ರಿಗೆ ಹೇಳಿ ಯಾರಿಗೆ ಬರೀ ಕೊಡ್ರಿ ಅಂತ ಹೇಳಿಲ್ಲ. ನೀವ್ ಹೇಳಿದವ್ರಿಗೆ ಕೊಡ್ತಾರಂತೆ ಸರ್, ಅದಕ್ಕೆ ಕೇಳಿದ್ರೆ. ಅಲ್ಲೇ ಮಂತ್ರಿಗಳು ಅಲ್ಲಿ ಜಿಲ್ಲಾ ಮಂತ್ರಿ ಅವ್ರು ಹೇಳ್ತಾರೆ, ಅವ್ರಿಗೆ ಕೊಡ್ತಾರೆ. ಸಾಕು ಸಿಗ್ರಿ ಹೇಳಿದವ್ರಿಗೆ ಕೊಡೋದಿಲ್ಲ. ಅದೇ ಜಿಲ್ಲಾ ಮಂತ್ರಿಯವರು ಅವ್ರ ಮನೆಯವ್ರು ನಿಲ್ಸ್ಬೇಕಂತ ಆಸೆ ಇದೆ ಅಂತೆ, ನೀವು ಅದಕ್ಕೆ ಒಪ್ತೀರಾ? ಅವ್ರನ್ನ ಕೇಳ್ಬೇಕು, ನನಗೆ ಗೊತ್ತಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.